ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ಕುರಿತು ನೀಡಿದ ಹೇಳಿಕೆ ವಿಚಾರವಾಗಿ ಮಾತನಾಡಿದರು. खतरनाक अगर कोई चीज इस देश में पॉलिटिकली है तो बीजेपी और आरएसएस, ये तो जहर के जैसा है। जहर मालूम है ना आपको? ये जहर सांप अगर एक बार काटा तो खत्म आदमी होता है, जहरीला सांप। तो इसलिए ये जहरीले सांप को आप मार देना चाहिए. ಬಿಜೆಪಿ ಆರ್ಎಸ್ಎಸ್ ವಿಷಕಾರಿ ಹಾವು, ಅದನ್ನು ಕೊಲ್ಲಿ. ಯಾರು ಹೇಳಿರೋದು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಕ್ ಇಷ್ಟಪಡ್ತೇನೆ, ನಿಮ್ಮಂತ ಹಿರಿಯ ರಾಜಕಾರಣಿ ಆರ್ಎಸ್ಎಸ್ ಅನ್ನಂತ ಸಂಸ್ಥೆ ಬಗ್ಗೆ ಅದ್ರ ಸ್ವಯಂ ಸೇವಕರನ್ನ ಕಾರ್ಯಕರ್ತರನ್ನೆಲ್ಲ ಕೊಲ್ಲಿ ಅಂತ ಹೇಳ್ಬೇಕಾದ್ರೆ ಈ ದೇಶದಲ್ಲಿ ಆರ್ಎಸ್ಎಸ್ ಇಲ್ಲಿದ್ರೆ ಏನಾಗ್ತಿತ್ತು ಅನ್ನೋಂಥ ಊಹೆ ನೀವು ಮಾಡ್ತೀರಾ ಅಂತ ಕೇಳಕ್ ಇಷ್ಟಪಡ್ತೇನೆ. ಈ ದೇಶದ ಪ್ರತಿಯೊಬ್ಬ ಯುವಕನಿಗೂ ಕೂಡ ಹಿಂದುತ್ವವನ್ನ ಜಾಗೃತಿ ಮಾಡೋದ್ರ ಜೊತೆಗೇನೆ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಕೂಡ ನಿರ್ಮಾಣ ಮಾಡ್ತಾ ಇರೋಂಥ ಸಂಸ್ಥೆ ಆರ್ಎಸ್ಎಸ್. ಆರ್ಎಸ್ಎಸ್ ಸ್ವಯಂ ಸೇವಕರನ್ನ ಕೊಲ್ಲಿ ಅನ್ನೋಂಥ ಮಾತು ನಿಮ್ಮ ಬಾಯಲ್ಲಿ ಬಂದು ನಂಗೆ ತುಂಬಾ ಆಶ್ಚರ್ಯ. ನಿಮ್ಮ ನಾಯಕರಾಗಿದ್ದಂತ ನೆಹರು ಅವರು, ಇಂದಿರಾ ಗಾಂಧಿ ಅವರು ಆರ್ಎಸ್ಎಸ್ ನ ಸಿದ್ಧಾಂತವನ್ನು ಒಪ್ಪಲ್ಲ ಅಂತ ಹೇಳಿ ಅದನ್ನ ಬ್ಯಾನ್ ಮಾಡೋದಂತ ಪ್ರಯತ್ನವನ್ನು ನಾನು ನೋಡಿದ್ದೇನೆ. ಅವ್ರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ನಾವೆಲ್ಲ ಧುಮುಕಿ ನಾವೆಲ್ಲ ಜೈಲಿಗೂ ಹೋಗ್ಬಿಟ್ಟು ಬಂದಿದ್ದೇವೆ. ಆಮೇಲೆ ಆ ಎಮರ್ಜೆನ್ಸಿ ಕೂಡ ಹೋಯ್ತು, ಆರ್ಎಸ್ಎಸ್ ಮೇಲೆ ಇದ್ದಂಥ ಬ್ಯಾನ್ ಕೂಡ ತೆಗೆದಾಕಿದ್ದಾರೆ. ಆದರೆ ಈ ದೇಶದ ಜನ ಆರ್ಎಸ್ಎಸ್ ಅನ್ನು ಒಪ್ಪಿದ್ದಾರೆ. ಎಷ್ಟು ಎಲ್ಲಿ ಒಪ್ಪಿದ್ದಾರೆ ಅನ್ನೋದು ಸಾಕ್ಷಿ ಏನು? ಆರ್ಎಸ್ಎಸ್ ನ ಸ್ವಯಂ ಸೇವಕ, ಆರ್ಎಸ್ಎಸ್ ನ ಪ್ರಚಾರಕ್ಕಾಗಿ ಇಡೀ ಜೀವನವನ್ನು ಕೊಟ್ಟಂತ ನರೇಂದ್ರ ಮೋದಿಯನ್ನೇ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಈ ದೇಶದ ಜನ ಮಾಡಿದ್ದಾರೆ. ಆರ್ಎಸ್ಎಸ್ ನ ಹಿಂದುತ್ವವನ್ನು ಒಪ್ಪಿ ಆರ್ಎಸ್ಎಸ್ ಸ್ವಯಂ ಸೇವಕರನ್ನೇ ಈ ದೇಶದ ಪ್ರಧಾನ ಮಂತ್ರಿ ಮಾಡಿದ್ದಾರೆ. ಹಾಗಾಗಿ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂಥವ್ರು, ಉಪರಾಷ್ಟ್ರಪತಿಗಳಾಗಿದ್ದಂಥವ್ರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಆಗಿರೋರು ಅನೇಕರು ಕೂಡ ಆರ್ಎಸ್ಎಸ್ ಇಂದ ಬೆಳೆದು ಬಂದವ್ರೆ. ಖರ್ಗೆ ಅವರಿಗೆ ಅಧಿಕಾರದ ದಾಹ ಜಾಸ್ತಿ ಆದ ನಂತರ ಇನ್ನು ನಮ್ಮ ಕೈಯಲ್ಲಿ ಸಿಗಲ್ಲ, ಈ ಆರ್ಎಸ್ಎಸ್ ಹಿಂದುತ್ವದ ಸಿದ್ಧಾಂತವನ್ನ ಇಡೀ ದೇಶದ ಜನ ಒಪ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಆರ್ಎಸ್ಎಸ್ ಅನ್ನು ಕೊಲ್ಲಿ ಅನ್ನಂತ ಮಾತನ್ನ ಅವ್ರು ಹೇಳಿರ್ಬೇಕಾದ್ರೆ ಅವ್ರು ಎಷ್ಟು ಒಳಗಡೆನೆ ಒಂದ್ ರೀತಿ ಅಧಿಕಾರದ ದಾಹ ಇದೆ ಅಂತ ಇದ್ರಲ್ಲಿ ಕಾಣ್ತಾ ಇದೆ. ಸ್ವರ್ಗದಲ್ಲಿರೋಂಥ ಇಂದಿರಾ ಗಾಂಧಿ, ನೆಹರು ಕೈಲೇ ಆಗ್ಲಿಲ್ಲ ಆರ್ಎಸ್ಎಸ್ ಅನ್ನ ಹಾಳು ಮಾಡೋದಕ್ಕೆ. ನಿಮ್ಗೆ ಲೆಕ್ಕದಾಗೆ ಇಟ್ಕೊಂಡಿಲ್ಲ ಆರ್ಎಸ್ಎಸ್. ಆದ್ರೆ ನಿಮ್ಮಂತ ಹಿರಿಯ ರಾಜಕಾರಣಿ ಬಾಯಲ್ಲಿ ಆರ್ಎಸ್ಎಸ್ ಅನ್ನು ಕೊಲ್ಲಿ ಅನ್ನಂತ ಒಂದು ಪದ ಬರಬಾರ್ದಿತ್ತು. ಇದು ನನ್ನ ಅಪೇಕ್ಷೆ. ಈಗಲೂ ನಾನು ನಿಮ್ಗೆ ಹೇಳ್ತೇನೆ, ಈ ರೀತಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾರಂತ, ಹಿಂದುತ್ವವನ್ನು ಜಾಗೃತಿ ಮಾಡ್ತಾರಂತ ಆರ್ಎಸ್ಎಸ್ ಬಗ್ಗೆ ನೀವು ಬಳಸಿರೋಂಥ ಪದ ಸರಿ ಇಲ್ಲ ಅಂತ ನಿಮ್ಗೆ ಅನ್ನಿಸಿದ್ರೆ, ಯಾವುದೋ ಒಂದು ಉದ್ವೇಗದಲ್ಲಿ ನೀವು ಹೇಳಿದ್ರೆ ಸರಿ, ಆ ರೀತಿ ಅನಿಸಿದ್ರೆ ನೀವು ಕ್ಷಮೆ ಕೇಳಬೇಕು, ದೇಶದ ಜನ ಕ್ಷಮೆ ಕೇಳಬೇಕು. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.